ಅಮ್ಮ ನೋಡು, ರಿಪೋರ್ಟ್ ಬಂದೈತೆ. ನೀನು ಹೇಳ್ತಿದ್ದಲ್ಲ ನನ್ನ ಮಗನೇ ನನ್ನ ಮಗನೇ ನನ್ನ ಮಗನೇ ಅಂತ ಹೇಳ್ಬಿಟ್ಟು, ನಿನ್ನ ಮಗ ಅಲ್ಲ ಅಂತ ಹೇಳ್ಬಿಟ್ಟು ಸಾಕ್ಷಿಗೆ ಅಂತ ಹೇಳ್ಬಿಟ್ಟು, ನೋಡು ಒಂದೇ ಕಿತ DNA ಪರೀಕ್ಷೆ ಮಾಡಿರೋದನ್ನೇ ತಗೊಬಿಟ್ಟು ಬಂದು ಇಕ್ಕಿವ್ನಿ. ತಗೊಂಡು ನೋಡ್ಕ ಒಂದು ಕಿತ ನೀನೇನೇನಿಯ ಹೆಂಗೆ ಅಂತ ಹೇಳ್ಬಿಟ್ಟು ನೋಡ್ದೇನಮ್ಮ. ಈಗ ಅವ್ರನ್ನ ಸುಮ್ಕೆ ಬಿಡ್ತೀನಿ ಅಂತ ಅನ್ಕೊಂಡೇನಮ್ಮ. ಜಾಡ್ ಸ್ವದ್ದಿ ಫುಟ್ಬಾಲ್ ಆಡ್ತೀನಿ ನೋಡ್ತಾ ಇರೋವ್ರನ್ನ. ಹಾಂ, ನಮ್ಮನೆಗೆ ಬಂದು ಆಟ ಆಡ್ಬಿಟ್ರು ಅಲ್ವಾ. ನಾನು ಸಾಕ್ಷಿ ಇದ್ದ ಮೇಲೆ ಮಾತಾಡಬೇಕು, ಸಾಕ್ಷಿ ಇಲ್ಲದೆ ಮಾತಾಡಬಾರ್ದು ಅಂತ ನಾನು ಮುಚ್ಕೊಂಡು ಸುಮ್ಮನೆ ಇದ್ದೆ. ಈಗ ಸಾಕ್ಷಿ ಸಮೇತನೂ ಸಿಕ್ಬಿಟ್ಟೈತೆ ಕಣಮ್ಮ. ಸಾಕ್ಷಿ ಸಮೇತ ಸಿಕ್ಕಿದ್ಮೇಲೆ ಅದು ಹೆಂಗಮ್ಮನ ಸುಮ್ಕೆ ಬಿಡ್ತೀನಿ. ಫುಟ್ಬಾಲ್ ಆಡ್ಬಿಡ್ತೀನಿ ನೋಡ್ತಾ ಇರು ಲೋಪರ್ ನನ್ನ ಮಕ್ಕಳಿಗೆ. ನಮ್ಮ ಮನೆಗೆ ಬಂದ್ಬಿಟ್ಟು ನಮ್ಮ ಆಸ್ತಿನೇ ಅರ್ಧ ಕೇಳ್ಕೊಂಡು ನಮ್ಮ ಹತ್ರನೇ ಜಗಳ ಮಾಡೋಕೆ ಅದು ಎಷ್ಟಮ್ಮ ಧೈರ್ಯ ಅವ್ರಿಗೆ. ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ. ನೋಡಮ್ಮ ನೋಡೋಂಕಿತ ಇಷ್ಟೇ ಮಾಡೋಕ್ಕಿಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಯ್ತೀನಿ ನೋಡ್ತಾ ಇರು. ಎಲ್ಲರ ಮೇಲೂ ಕಂಪ್ಲೇಂಟ್ ಕೊಡೋದೇ ನಾನಂತೂ. ಅಮ್ಮೋ ನಾನು ಈಸೊಂದು ಮಾತಾಡ್ತಾ ಇವನಿ, ನೀನು ಯಾಕೆ ಏನು ಮಾತಾಡ್ತಾನೆ ಇಲ್ಲ? ಮಗಳೇ ಪದ್ದು, ನಿನ್ನ ತಮ್ಮ ಪಾಂಡು ಬದುಕಿಲ್ಲ ಕಣೆ, ಸತ್ತೋಗವನೆ. ಇದೇನಮ್ಮ ಹೇಳ್ತಾ ಇದೀಯ ನೀನು? ನಿನಗೇನು ಗೊತ್ತಾಯ್ತು ಅವ್ನು ಸತ್ತೋಗವನೆ ಅಂತ ಹೇಳ್ಬಿಟ್ಟು? ಯಾರು ಹೇಳಿದ್ರಮ್ಮ ನಿನಗೆ? ನೀ ಸುಮ್ಕಿ ಏನೇನೋ ಅನ್ಕೋಬೇಡ, ಸುಮ್ಕಿರು. ಇವತ್ತಲ್ಲ ನಾಳೆ ಬಂದೇ ಬರ್ತಾನೆ. ಇಲ್ವೇ ನಿಮ್ಮ ಅತ್ತೆ ರಾಣಿ ಮೋಸ ಮಾಡ್ಬಿಟ್ಲು ಕಡ್ಲೆ, ನಮಗೆ ಮೋಸ ಮಾಡ್ಬಿಟ್ಲು. ಅವ್ನು ಸುಮಾರು ವರ್ಷಗಳಿಂದೇನೆ ನೀ ಸತ್ತೋಗ್ಬಿಟ್ಟವನಿ. ಆದರೆ ನನ್ನ ತಮ್ಮ ಹಂಗೆ ನಿಮ್ಮ ಅತ್ತೆ ಎಲ್ಲನೂ ಮುಚ್ಚಿಕ್ಕೊಬಿಟ್ಟು ಅವರೇ ನೀನು ಮಣ್ಣು ಮಾಡ್ಬಿಟ್ಟು ಬಂದ್ಬಿಟ್ಟವ್ರಂತೆ. ನಾನು ಬೇಜಾರು ಮಾಡ್ಕೊತೀನಿ ಅಂತ ಹೇಳಿಲ್ವಂತೆ. ಏನು ಹೇಳಿದಾಗ ಮುಚ್ಚಿಕ್ಬಿಟ್ಟವ್ರೆ. ಇವಾಗ ನೋಡಿದ್ರೆ ಎಲ್ಲ ಸತ್ಯನೂ ನನಗೆ ಗೊತ್ತಾಯ್ತು. ಅವ್ರು ಕದ್ದು ಮಾತಾಡೋದು ನಾನು ಕೇಳಿಸ್ಕೊಂಡು ಬಂದೀವ್ನಿ. ನನಗಂತೂ ಭಾಳ ದುಃಖ ಆಯ್ತಾಯ್ತು ಕಣಮ್ಮ, ಭಾಳ ದುಃಖ ಆಯ್ತೈತೆ. ಅಂದರೆ ಅತ್ತೆಗೆ ಇವನು ನಿನ್ನ ಮಗ ಸ್ವಂತ ಮಗಲ್ಲ ಅಂತ ಮೊದಲೇ ಗೊತ್ತಿತ್ತ? ಎಲ್ಲ ನಿಂತ್ಕೊಂಡು ಮೋಸ ಮಾಡ್ತಾವ್ರ ಮಗಳೇ ನಮಗೆ. ಎಲ್ಲರೂ ಮೋಸ ಮಾಡೋರೇ ನಮಗೆ. ಸಂದಾಗ ಮೋಸ ಮಾಡಿಬಿಟ್ಟವ್ರಿ. ಏನು ಮಾಡನಿ? ಹಾಂ, ಅಯ್ಯೋ ಬಿಡು, ನೀನೇನು ಮಾಡೋಕೆ ಹಾಕಿಲ್ಲ. ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ಬಿಟ್ಟು ತೀಟಿ ಏನಾರ ಮಾಡಿಸ್ಬಿಡ್ತೀನಿ. ಇಷ್ಟು ದಿನ ಬದುಕವನಿ ಅಂತ ಹೇಳ್ಬಿಟ್ಟು ಏನೂ ಸಮಾಧಾನ, ಏನೂ ಆರಾಮಾಗಿದ್ದೆ. ಆದರೆ ಈಗ ರಾಣಿ ಬಾಯಿಂದ ಈ ಮಾತು ಕೇಳ್ಬಿಟ್ಟು ತಡ್ಕೊಳಕ್ಕಾಯ್ತಿಲ್ಲ ನಂಗಂತೂ. ಅತ್ತೆ ಹಿಂಗೆ ಮಾಡ್ತಾರೆ ಅಂತ ನಾನು ಮನ್ಸಾಗ ಅನ್ಕೊಂಡಿರಲಿಲ್ಲ ಕಣಮ್ಮ. ಅತ್ತೆ ಹಿಂಗೆ ಮಾಡ್ತದೆ ಅಂತ ಹೇಳ್ಬಿಟ್ಟು ಎಂಥ ಕೆಲಸ ಮಾಡ್ಬಿಡ್ತು ಕಣಮ್ಮ ಅತ್ತೆ. ಥೂ, ನಮ್ಮದವರೆಲ್ಲ ನಮಗೆ ಕೈ ಕೊಡೋರೆ ನೆನೆಯ. ಯಾರೂ ಸರಿಯಾಗಿಲ್ಲ ಕಣಮ್ಮ. ನಂಬಿ ಆಳ್ಬಿದ್ದು ಮೋಸ ಹೋಯ್ತಾ ಇದ್ದೀವಿ ಕಣಮ್ಮ. ನಾವಂತೂ ಆಳ್ಬಿದ್ದು ಮೋಸ ಹೋಯ್ತಾ ಇದ್ದೀವಿ. ಎಲ್ಲ ಮೋಸ ಮಾಡೋರೆ ನೆನೆಯ. ದರಿದ್ರದವ್ರು ಯಾರೂ ಸರಿ ಇಲ್ಲ ಕಣಮ್ಮ, ಯಾರೂ ಸರಿ ಇಲ್ಲ. ಥೂ, ಏನು ಅನ್ಕೊಂಡಿದ್ದೆ ಅತ್ತೆನ, ಇಂಥ ಕೊಂತ್ರಿ ಅಂತ ಗೊತ್ತಿರಲಿಲ್ಲ ಬಿಡು ನನಗಂತೂ. ಕೇಳಿ, ಏನು ಮಾಡ್ತಾ ಇದ್ದೀರಾ ಅತ್ತೆ? ಇವತ್ತು ಆಸ್ತಿ ಎಲ್ಲನೂ ನಮ್ಮ ಹೆಸ್ರಿಗೆ ಬರ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಭಾಗ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಮನೆ ಊರ್ಬಿಟ್ಟು ಹೋಯ್ತೀನಿ ಅಂತ ಹೇಳಿದ್ದಕ್ಕೆ ಇಲ್ಲ ಹೋಗ್ಬೇಡ ಕಣ್ರಮ್ಮ ನಿಮ್ಗೆ ಕೊಡ್ತೀನಿ ಆಸ್ತಿನ ಅಂತ ಹೇಳಿದ್ರಲ್ಲ. ಇವಾಗ ಯಾಕೆ ಸುಮ್ಕೆ ಇದ್ದೀರಾ? ಇವಾಗ ಆಸ್ತಿಯಾ ಕೊಡಿ, ನನಗೆ ಬರ್ಕೊಡ್ತೀನಿ ಅಂತ ಹೇಳಿದ್ರಲ್ಲ. ಅತೇಪ್ ಸರ್ನ ಬರ್ಕೊಡಿ. ಸುಮ್ಕೆ ನೀ ನಾಳೆಗೆ ಜಗಳಾಗೋದು ಸಂದಕ್ಕಿರಕ್ಕಿಲ್ಲ. ನಾನು ನನ್ನ ಗಂಡ ಹೆಂಗೋನು ಆರಾಮಾಗಿ ಅತ್ಲಾಗಿ ಇದ್ಕೊಬಿಡ್ತೀವಿ. ನೀವು ನಮ್ಮ ಜೊತೆ ಹಿರಿಯವ್ರಂತೆ. ನನ್ನ ಯಾಕೆ ಹೊಡಿತಿದ್ಯಾ ಅತ್ತೆ? ನಾನು ಹೇಳಿಲ್ವಾ ನಾನು ಇವಳು ಜೊತೆಗಿದ್ರೆ ಉದ್ಧಾರ ಆಗಕ್ಕಿಲ್ಲ. ನಾವಿಬ್ರು ಬರೀ ಜಗಳಾಡೋದೇನಿ ಅಂತ ಹೇಳ್ಬಿಟ್ಟು. ಅಯ್ಯಪ್ಪ ರೀ, ನೋಡ್ರಿ ಹೆಂಗ್ ಹೊಡಿತಾವಳಿ ಇವಳು. ಅಯ್ಯೋ ಅಕ್ಕ, ಯಾಕಕ್ಕ ಹೊಡಿತಿದ್ಯಾ? ಯಾರೋ ಅಕ್ಕ? ಯಾರ ನಿನ್ಗ ಅಕ್ಕ? ಇದ್ಯಾಕಕ್ಕ ಹಿಂಗಾಡ್ತಿದ್ಯಾ? ನಿನ್ಗೇನಾಯ್ತಕ್ಕ? ನಾನ್ ಕಣಕ್ಕ. ಥೂ, ನಿಮ್ಮ ಬಾಯಿಗೆ ಮಣ್ಣಾಕ. ನಿಮ್ಗೆ ಬೇರೆ ಇನ್ನು ಯಾವುದೂ ಕೆಲಸ ಸಿಗ್ಲಿಲ್ವಾ? ಕೂಲಿನಲ್ಲಿ ಮಾಡ್ಕೊಂಡನ ತಿಂದು ಬದುಕ್ಬೋದಿತ್ತಲ್ಲ. ಮೊಯ್ ಬಗ್ಸ್ಬಿಟ್ಟು ಇಲ್ಲ ಭಿಕ್ಷೆ ಬೇಡ್ಕೊಂಡು ಬದುಕ್ಬೋದಿತ್ತಲ್ಲ. ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕ. ಭಿಕ್ಷೆ ಎತ್ಕೊಂಡು ಜೀವನ ಮಾಡಿದ್ರು ಅಂದರೆ ಸಂದಕ್ಕೆ ಜೀವನ ಮಾಡ್ಬೋದಿತ್ತಲ್ಲ. ಅದ್ರ ಬದಲು ಬಂದ್ಬಿಟ್ಟಿಲಿ ನನ್ನ ತಮ್ಮನ ಹೆಂಡ್ರು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿಲಿ ನಾಟಕ ಆಡ್ತಾ ಇದ್ದೀರಾ. ನಿಮ್ಮ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಆಳು ಬಿದ್ದು ನೆಗದು ಬಿದ್ದೋಗ. ಏನ್ಲಾ ಬಾರ್ಲಾ ಇಲ್ಲಿ, ಬಾರ್ಲಾ. ಅಯ್ಯೋ ಅಕ್ಕ, ಅತ್ತೆ ನೋಡಿ ಅತ್ತೆ, ಏನೇನೋ ಮಾತಾಡ್ಕೊಂಡು ಹೆಂಗೆ ಹೊಡಿತಾವಳತ್ತೆ. ನಿಮ್ಮ ಮಗನೇ ಅತ್ತೆ, ಸ್ವಂತ ಮಗನೇ ನೋಡತ್ತೆ ಹೆಂಗ್ ಹೊಡಿತಾವನೆ. ಏನೋ ಯಾರ ನೀನು? ಅಯ್ಯೋ ಇವಳು ಹುಚ್ಚಿಡ್ದು ಬಿಟ್ಟೈತೆ. ತಮ್ಮನೇನಿ ಆಸ್ತಿಗೋಸ್ಕರ ಯಾರು ಅಂತ ಕೇಳ್ತಾವಳೆ. ಹುಚ್ಚಿ ಆಗೋಗ್ಬಿಟ್ಟವಳು ಇವಳಂತನೂ. ಅತ್ತೆ ಅದಕ್ಕೆ ಹೇಳಿದ್ದು ಬೇಗ ಬರ್ಕೊಟ್ಬಿಡಿ, ಇಲ್ಲಾಂದ್ರೆ ನಿಮ್ಮ ಮಗಳು ಹೊಸ ನಾಟಕ ಶುರು ಮಾಡ್ಕೊತಾಳೆ ಅಂತ ಹೇಳ್ಬಿಟ್ಟು. ನಾಟಕದ ರಾಣಿ ಇವಳಂತನೂ. ಇವಳು ಮಾತು ನಂಬಕ್ ಹೋಗ್ಬೇಡ್ರಿ ಅತ್ತೆ. ಆದಷ್ಟು ಬೇಗ ಆಸ್ತಿ ಎಲ್ಲನೂ ಬರ್ಕೊಡಿ ಅತ್ತೆ. ಬಿಡೆ ನನ್ನ ಗಂಡನ, ಹುಚ್ಚಿ ಬಿಡು ನನ್ನ ಗಂಡನ. ಅಯ್ಯಯ್ಯೋ ನನ್ನ ಹಿಡ್ಕೊಂಡು ಹೊಡಿತಾಳಪ್ಪೋ. ಅಯ್ಯೋ ಬಿಡೆ ಯಾಕೆ ಹಿಂಗೆ ಹೊಡಿತಿದ್ಯಾ? ಯಾಕೆ? ಯಾರೇ ನಿಮ್ಮನ್ನು ಕಳ್ಸಿದಿಲ್ಗೆ? ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ಮರ್ಯಾದೆಗೆ ಮರ್ಯಾದೆಗೆ ಜೈಲ್ಗೆ ಹೋದ್ರೆ ಸರಿ, ಇಲ್ಲ ಅಂತಂದ್ರೆ ನಿಮ್ಮ ಒಬ್ಬೊಬ್ರು ರುಬ್ಬು ಬಿಸಾಕ್ಬಿಡ್ತೀನಿ ಅಷ್ಟೇ. ಹೇಳೆ, ಯಾವನೇ ಕಳ್ಸಿದ್ದು? ಏನೇನೋ ಯಾಕೆ ಮಾತಾಡ್ತೀಯ? ನಾನು ಈ ಮನೆ ಸಜ್ಜನೆಯ. ಸಾಕು ಮುಚ್ಚೆ ಬಾಯಿನ, ಸಾಕು ಮುಚ್ಚು. ಇಲ್ಲಿ DNA ರಿಪೋರ್ಟ್ ಬಿದ್ದೈತೆ. ಎಷ್ಟು ದಿನ ಅಂತ ಹೇಳ್ಬಿಟ್ಟು ನನ್ನ ಕಣ್ಣು ಮೊನ್ನೆ ಹಚ್ಬಿಟ್ಟು ನಾನು ಮೋಸ ಮಾಡಬೇಕು ಅಂತ ಹೇಳ್ಬಿಟ್ಟು ಇಬ್ರು ಮಾಡಿದ್ದೀರಾ?
ಏನೋ ನಿನ್ನ ಸ್ವಂತ ಸೊಸೆ ಮಗಳು ಥರ ನೋಡ್ಕೊಂಡು ಮನೆಗಿರಿಸ್ಕೊಂಡಿದ್ದೆ. ಏನೋ ಪಾಂಡು ಪಾಂಡು ಅಂತ ಹೇಳ್ಬಿಟ್ಟು ನನ್ನ ಫೀಲಿಂಗ್ ಜೊತೆ ನೀ ಆಟಾಡ್ಬಿಟ್ಟಲ್ಲ ನೀನು. ಥೂ, ನೀವಿಬ್ರು ಅಂತೂ ಈ ಜನ್ಮದಾಗ ಉದ್ದಾರ ಹಾಕಿಲ್ಲ, ನಾಶ ಸರ್ವ ನಾಶ ಆಗೋಯ್ತೀರ ನೀವಂತೂ. ಥೂ, ನಿಮ್ಮ ಬಾಳ್ಗಿಷ್ಟು. ನನ್ನ ಮಗ ಪಾಂಡು ಸತ್ತೋಗ್ಬಿಟ್ಟವನೆ, ನನ್ನ ಮಗ ಪಾಂಡು ಬದುಕಿಲ್ಲ. ನೀವು ಆಸ್ತಿಗೋಸ್ಕರ ನಾಟಕ ಆಡ್ಕೊಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ಆಟ ಆಡ್ತಾ ಇದ್ದೀರಾ. ನಿಮಗೆ ಬೇರೆ ಯಾವುದು ಕೆಲಸ ಸಿಗ್ಲಿಲ್ವಾ, ಕ್ಯಾಮೆ ಸಿಗ್ಲಿಲ್ವಾ? ಬಂದ್ಬಿಟ್ಟು ಭಿಕ್ಷೆ ಕೇಳಿದ್ರೆ ₹1,00,000 ಕೊಡ್ತಾ ಇದ್ದೆ ಬೇಕಾದ್ರೆ. ಹಿಂಗ್ಯಾಕ್ರಲ್ಲ ಆಟ ಆಡಿದ್ರಿ ನೀವು? ನನ್ನ ಮನಸ್ಸೇ ಒಡೆದೋಗ್ಬಿಡ್ತು ನಿಮ್ಮಿಂದ. ನನ್ನ ಮಗಳು ಬಂದಿದ್ದಕ್ಕೆ ಸರೋಯ್ತು, ಇಲ್ಲ ಅಂದಿದ್ರೆ ನನ್ನ ಮಗನ ಜೊತೆಗೆ ನನ್ನ ಆಸ್ತಿನೂ ಎಲ್ಲ ಕಳ್ಕೊಂಡು ಬೀದಿ ಬಿಕಾರಿ ಆಗ್ಬೇಕಿತ್ತು ನಾನಂತೂ. ಥೂ ಮಗಳೇ, ಇವ್ರನ್ನ ಮಾತ್ರ ಸುಮ್ಮನೆ ಬಿಡ್ಬೇಡ ಮಗಳೇ, ಇವ್ರನ್ನ ಮಾತ್ರ ಸುಮ್ಮನೆ ಬಿಡ್ಬೇಡ. ಸರಿಯಾಗಿ ಬೆಂಡೆತ್ತಿ ಪೊಲೀಸ್ ಸ್ಟೇಷನ್ಗೆ ಒಪ್ಸಿ ಪೊಲೀಸ್ ಸ್ಟೇಷನ್ ಹಿಂದೆಗಡೆ ಕೊಂಬಿ ಕೊಂಬಿ ಎಣಿಸ್ಬೇಕು, ಹಂಗೆ ಮಾಡು. ಬರೀ ಇವ್ರನ್ನೇ ಅಲ್ಲ ಕಣಮ್ಮ, ಅತ್ತೆ ಮಗ ದರ್ಶನ್ನು, ಇವ್ರಿಗೆ ಎಲ್ಲನೂ ಸಪೋರ್ಟು ಅಂದರೆ ದರ್ಶನ್ನು. ಅವನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡ, ಇವ್ರ ಜೊತೆಗೆ ಅವನು ಸೇರಿ ನೆನೆಯ ಜೈಲಿಗೆ ಹಾಕಿಸ್ತೀನಿ. ಅಯ್ಯೋ ಅಯ್ಯೋ, ನಾವೇನು ಮಾಡಿಲ್ಲ, ನಮ್ಗೇನು ಗೊತ್ತಿಲ್ಲ, ಬಿಟ್ಬಿಡಿ. ನಾವೇನು ಗೊತ್ತಿಲ್ಲದೆ ಮಾಡಿರೋದು ಇವೆಲ್ಲ, ನಮಗೇನು ಗೊತ್ತಿಲ್ಲ. ವಿಸಿವ ಪೊದ್ದಕ್ಕ ಬಿಟ್ಬಿಡು, ಬಿಟ್ಬಿಡು ನನ್ನ. ಓಹೋ, ಇವಾಗ ಅಕ್ಕ ಅಕ್ಕ, ಅಯ್ಯಪ್ಪ ಅಕ್ಕ ಬಿಟ್ಬಿಡಕ್ಕ. ಎಷ್ಟೇ ನಾಟಕ ಆಡ್ತೀರಾ ಇನ್ನೊಬ್ರು ಜೀವನದಾಗೆ, ಎಷ್ಟೇ ಆಟ ಆಡಿಸ್ತೀರಾ? ಥೂ, ನಿಮಗೂ ಯಾರಣ್ಣ ಹಿಂಗೆ ಬಂದ್ಬಿಟ್ಟು ನಾಟಕ ಆಡ್ಬಿಟ್ಟು ನೀನು ದುಡ್ಡಿನ ಜೊತೆ ಅಲ್ಲ ಒಬ್ರು ಭಾವನೆಗಳ ಜೊತೆ ಆಟ ಆಡ್ಬಿಟ್ಟೆ ನೀನಂತೂ. ನೀನು ನನ್ನ ತಮ್ಮ ಅಂತ ಹೇಳ್ಕೊಂಬಂದ್ಬಿಟ್ಟು ಇವನು ಒಬ್ರು ಫೀಲಿಂಗ್ ಹೆಂಗಿರ್ತದೆ ಅಂತ ಗೊತ್ತೇನೆ. ನೋಡೆ ನಮ್ಮ ಅಮ್ಮನ ಮಕನ ಹೆಂಗಾಗೈತಿ ಅಂತ ಹೇಳ್ಬಿಟ್ಟು ಇದ್ರ ಬದಲು ಭಿಕ್ಷಾಟನೆ ಮಾಡ್ಕೊಂಡು ತಿನ್ಕೊಂಡಿರ್ಬೋದಿತ್ತಲ್ವೇನೆ. ನಿಮ್ಮ ಬಾಳ್ಗಿಷ್ಟು ಬೆಂಕಿ ಯಾಕ ಬುಡಾಕಿಲ್ಲ. ಆ ದರ್ಶನ್ ನಿಮ್ಮನ್ನಂತೂ ಬುಡಾಕಿಲ್ಲ. ನೋಡ್ತಾ ಇರು, ಇವತ್ತೇ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀನಿ. ಓಡಾಯ್ತೀರಾ? ಅದೆಷ್ಟು ದೂರ ಓಡಾಯ್ತಿರೋ ಓಡೋಗ್ರಿ, ನಾನು ನೋಡೇ ಬಿಡ್ತೀನಿ. ಏನ ಥೂ, ನೀನು ಬಾಯಾಗ ಬರ್ತದ ನೋಡು, ಯಾಕಿಂತ ಕೆಲಸ ಮಾಡ್ಬಿಟ್ಟಲ್ಲ? ಥೂ, ಆಸ್ತಿಗೋಸ್ಕರ ಯಾವನ್ ಏನು ಹೇಳಿದ್ರು ಕೇಳ್ಬಿಡ್ತೀಯಾ? ನಿಜವಾ ತಮ್ಮ ಅನ್ಕೊಂಡು ಎಷ್ಟು ಖುಷಿ ಪಟ್ಟಿದ್ದೆ ನಾನು ಅಂತ ಹೇಳಿದ್ರೆ ಅಷ್ಟು ಖುಷಿ ಪಟ್ಬಿಟ್ಟಿದ್ದೆ. ಈ ಖುಷಿನೆಲ್ಲ ಒಂದೇ ಕಿತ್ಕೊಂಡಿದ್ಯಾ ಅಂತಂದ್ರೆ ನಿನ್ನನ್ನು ಬಿಟ್ಬಿಡ್ತೀನ? ಫ್ರಾಡ್ ನನ್ನ ಮಗನೇ, ನಿನ್ನನ್ನು ಮಾತ್ರ ಬಿಡಾಕಿಲ್ಲ. ಇಬ್ರು ಕೊಂಬಿಯಿಂದ, ಇಬ್ರಲ್ಲ 3 ಜನನೂ ಕೊಂಬಿಯಿಂದ 1 2 3 4 ಎಣಿಸ್ಕೊಂಡು ಕುಂತಿರ್ಬೇಕು ಅಷ್ಟೇನೆ. ನೀಯ ಇಷ್ಟು ದಿನ ಸಾಕ್ಷಿ ಇಲ್ಲ ಅಂತ ಮುಚ್ಕೊಂಡು ಸುಮ್ಮನೆ ಇದ್ದೆ. ಈಗ ಸಾಕ್ಷಿ ಸಮೇತ ಎತ್ಕೊಂಡು ಬಂದಿದ್ದೀನಿ. ಇವಾಗ ಏನೋ ನಾನು ಸಾಕ್ಷಿ ತಂದಿರಲಿಲ್ಲ ಅಂದರೆ ನೀನು ಬಾಯ್ ಬಡ್ಕೊಬಿಡ್ತಾ ಇದ್ದೆ. ನಾನೇ ಮನೆ ಮಗ ಅಂತ ಹೇಳ್ಬಿಟ್ಟು. ಅದಕ್ಕೆ ನೆನ್ನೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಪರೀಕ್ಷೆ ಮಾಡಿಸ್ಕೊಂಡು ನಿಮ್ಮನ್ನು ಕರ್ಕೊಂಬಿಟ್ಟು ಬಂದಿದ್ದು. ರಿಪೋರ್ಟ್ ಬರಲಿ ಅಂತ ಕಾಯ್ಕೊಂಡಿದ್ದೆ, ರಿಪೋರ್ಟ್ ತಗೊಂಡು ಅದಕ್ಕೆ ಬಂದಿದ್ದು. ನನ್ನ ಮಕ್ಕಳ ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ ಕಣ್ಲ. ನಮ್ಮ ಮನೆ ಸಂಸಾರಕ್ಕೆ ಬಂದ್ಬಿಟ್ಟು ಕೈ ಅಲ್ಲಾಡ್ಸಿದ್ದೀರಾ ಅಂದರೆ ಬಿಟ್ಬಿಡ್ತೀನ ನಾನು? ಮಗಳೇ ಬಿಟ್ಬಿಟ್ಟು ಕಳಿಸು, ಹಾಳು ಬಿದ್ದೋಗ್ಲಿ. ನನ್ನ ಮಗ ಅಂತೂ ವಾಪಸ್ ಬರೋಕ್ಕಿಲ್ಲ. ಇನ್ನು ನನ್ನ ಮಗ ಅಂತೂ ಸತ್ತೋಗ್ಬಿಟ್ಟವನೇ, ಇನ್ನು ಬರೋಕ್ಕಿಲ್ಲ. ನಾನು ಹೋಗ್ಬಿಟ್ಟು ಅವನ ಆತ್ಮಕ್ಕೆ ಶಾಂತಿ ಸಿಗೋಕ್ಕೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ವ್ಯವಸ್ಥೆನೂ ಮಾಡಿಬಿಟ್ಟು ಪುರೋಹಿತರ ಹತ್ರ ಮಾತಾಡ್ಕೊಂಬಿಟ್ಟು ಬರ್ತೀನಿ. ನನ್ನ ಮಗ ಪಾಪ ಸತ್ತೋಗ್ಬಿಟ್ಟು ಅಂತರ್ಪಿಸಾಚಿಯಾಗಿ ಅಲಿತಿತ್ತಾನೆ. ಅವನಿಗಂತೂ ಮುಕ್ತಿ ಸಿಕ್ಕಿರಲ್ಲ. ಅವನಿಗಂತೂ ಮುಕ್ತಿ ಸಿಗಬೇಕು ಅಂದರೆ ನಾವು ಪಿಂಡ ಬಿಡಲೇಬೇಕು. ಏನು ಮಾಡೋಕ್ಕಾಯ್ತದೆ? ನಾನು ಹೋಗಿ ಎಲ್ಲ ವ್ಯವಸ್ಥೆನ ನೋಡ್ಕೊತೀನಿ. ನೀನು ಮುಗಿದು ಕಳಿಸು ಇವ್ರನ್ನ. ನನಗಂತೂ ಇವ್ರ ಮುಖಗಳು ನೋಡ್ಕೊಂಡಿರೋಕ್ಕಾಯ್ತಿಲ್ಲ. ನನಗಂತೂ ಈ ಥರ ಮೋಸ ಮಾಡೋರ ಮುಖಗಳು ನೋಡಬೇಕು ಅಂತ ನಂಗೆ ಅನ್ಸೋದು ಇಲ್ಲ ಮಗಳೇ. ಇವ್ರನ್ನ ಮೊದಲು ಕಳಿಸ್ಬಿಡು ತೊಲಗ್ಲಿ. ಅದು ಹೆಂಗಮ್ಮ ಇವ್ರನ್ನ ಸುಲಭವಾಗಿ ಕಳಿಸ್ಲಿ ನಾನು? ಅದು ಹೆಂಗೆ ಕಳಿಸ್ಲಿ? ಇಲ್ಲ ಕಳ್ಸ ಮಾತೇ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಇವರು. ಮನೆಗೆ ಎಲ್ಲೋಯ್ತಾರೆ ಇವರು? ಅಯ್ಯೋ ಅಕ್ಕ, ತಪ್ಪಾಯ್ತು. ಇದೊಂದು ಕಿತ ನಮ್ಮನ್ನು ಬಿಟ್ಬಿಡಕ್ಕ, ನಿನ್ನ ಕೈ ಮುಗಿತೀನಿ ಬಿಟ್ಬಿಡಕ್ಕ. ಇದೊಂದೇ ಒಂದು ಕಿತ ಬಿಟ್ಬಿಡಕ್ಕ ನನ್ನ. ಇನ್ನೊಂದು ಕಿತ ಇಂಥ ಕೆಲಸ ಎಲ್ಲ ಮಾಡೋಕ್ಕಿಲ್ಲ. ಇನ್ನೊಂದು ಕಿತ ಇಂಥ ಕೆಲಸ ಮಾಡಕ್ಕೆ ನೀನಿದ್ರೆ ತಾನೇ ಮಾಡೋಕ್ಕೆ. ನಿನ್ನನ್ನೇ ಇಲ್ಲ ಅಂತ ಅನ್ಸ್ಬಿಟ್ಟು ಜೈಲಿಗೆ ಕಳಿಸಿದ್ರೆ ಇನ್ನೊಬ್ರು ಮೋಸ ಮಾಡೋಕ್ಕಿಲ್ಲ, ಇನ್ನೊಬ್ರ ಹತ್ರ ಇಂಥ ಕಂತ್ರಿ ಕೆಲಸ ಮಾಡೋಕ್ಕಿಲ್ಲ ಅಲ್ವಾ? ನೋಡಿಲ್ಲ ಮಾಡ್ತೀನಿ. ಬಂದೇ ಇರು, ಇಬ್ರಿಗೂ ಐತೆ ಮಾರಮ್ಮನಬ್ಬ. ಅವನಲ್ಲಿ ನಿಮ್ಮ ಕಿತ್ತೋಗಿರೋ ಪಾರ್ಟ್ನರ್ ದರ್ಶನ್ನು ಪಕ್ಕದೂರಾಗ ಅವನೇ ಕಣಕ್ಕ. ಇರ್ರಿ ಆರಾಮಾಗಿ ಜೈಲಿಗೆ ಮುದ್ದೆ ಮುರ್ಕೊಂಡು ಖುಷಿಯಾಗಿರ್ರಿ. ಏನು ತೊಂದರೆ ಇಲ್ಲ ನನಗಂತೂ.